ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಸೋಮವಾರ ಸಂಜೆ ಸಚಿವರ ಪ್ರಮಾಣ ವಚನ ನಡೆಯಲಿದೆ. ನೋಡಿ, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ತೀವ್ರ ಕುತೂಹಲಕಾರಿಯಾಗಿತ್ತು. ಕೊನೆಗೂ ಕೂಡ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಸೋಮವಾರ ಸಂಜೆ ಸಚಿವರ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂತಹ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆಗೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಸೋಮವಾರ ಸಂಜೆ ಸಚಿವರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂತಹ ಸಾಧ್ಯತೆ ಇದ್ದು, ಆಗಸ್ಟ್ 2ರಂದು ಸಚಿವರ ಅಂತಿಮ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಡೆದಂತಹ ಸಭೆಯಲ್ಲಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನವನ್ನ ಕೈಗೊಂಡಿದ್ದು, ಮೊದಲ ಹಂತದಲ್ಲಿ 18 ಸಚಿವರ ಪಟ್ಟಿಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಾದ್ರೆ DK ಶಿವಕುಮಾರ್ ಸಂಪುಟವನ್ನ ಸೇರೋದು ಯಾರು? ಅಶ್ವವೇಗ ನ್ಯೂಸ್ ಬಳಿ ಇದೆ 14 ಸಚಿವರ ಲಿಸ್ಟ್. ನೋಡಿ, ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. ಆಗಸ್ಟ್ 2ರಂದು ಸಚಿವರ ಅಂತಿಮ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಅಂದರೆ ಈಗಾಗಲೇ ಒಂದು ಪಟ್ಟಿ ಸಿದ್ಧ ಆಗಿದೆ. ಅದು ಹೈಕಮಾಂಡ್ ಅಂಗಳವನ್ನು ತಲುಪಿರುವಂಥದ್ದು. ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ರೆ ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಆಗಸ್ಟ್ 2ರಂದು ಸಚಿವರ ಅಂತಿಮ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಕೈಗೊಂಡಿದೆ. ಮೊದಲ ಹಂತದಲ್ಲಿ 18 ಸಚಿವರ ಪಟ್ಟಿಯನ್ನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ DK ಶಿವಕುಮಾರ್ ಸಂಪುಟವನ್ನ ಸೇರೋದು ಯಾರು ಅಂತ ಪ್ರಶ್ನೆ ಇದೆ. ಅಶ್ವವೇಗ ನ್ಯೂಸ್ ಬಳಿ ಈಗ 14 ಸಚಿವರ ಲಿಸ್ಟ್ ಇರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ತೀವ್ರ ಕುತೂಹಲಕಾರಿಯಾಗಿರುವಂಥದ್ದು. ಇರುವಂತಹ 20 ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು. ನಾನು ಮಂತ್ರಿ ಆಗಬೇಕು ಅಂತ ಲಾಭಿಯನ್ನ ಮಾಡ್ತಾ ಇದ್ರು. ಸಾಕಷ್ಟು ರಾಜ್ಯ ನಾಯಕರ ಬೆನ್ನುಬಿದ್ದು ಕಾಡಿಸ್ತಾ ಇರುವಂಥದ್ದು. ಇದು ತಲೆನೋವಾಗಿ ಪರಿಣಮಿಸಿತ್ತು ರಾಜ್ಯ ನಾಯಕರಿಗೆ. ಇದೀಗ ಕೊನೆಗೂ ಕೂಡ ಒಂದು ಅಂತಿಮ ಪಟ್ಟಿ ಸಿದ್ಧ ಆಗಿ ಅದು ದೆಹಲಿಯ ಹೈಕಮಾಂಡ್ ಅಂಗಳವನ್ನು ತಲುಪಿರುವಂಥದ್ದು. ಅಂದರೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದು ಸಚಿವರ ಪಟ್ಟಿ, ಅಂದರೆ ಸಚಿವರ ಒಂದು ಪಟ್ಟಿ ಆಲ್ರೆಡಿ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಹೈಕಮಾಂಡ್ ಒಪ್ಪಿಗೆಯನ್ನು ನೀಡಿದರೆ ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಸೇರ್ತಾರೆ DK ಶಿವಕುಮಾರ್ ಅವರ ಸಂಪುಟವನ್ನ, ಯಾರಿಗೆ ಲಕ್ ಒಲಿಯುತ್ತೆ ಅಂತ ಇರುವಂತಹ 20 ಸ್ಥಾನಕ್ಕೆ 40ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ. ಇನ್ನು ಇವರೇ ನೋಡಿ ಮಂತ್ರಿ ಆಗೋದು ಫಿಕ್ಸ್. ಮಂಕಾಳ ವೈದ್ಯ, ಆರತಿ ಕೃಷ್ಣ ಇವರು ಮಂತ್ರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. NA ಹ್ಯಾರಿಸ್ ಇವರು ಕೂಡ ಈ ಒಂದು ಪಟ್ಟಿ ಏನಿದೆ ಹೈಕಮಾಂಡ್ ಅಂಗಳ ತಲುಪಿರುವಂತಹ ಪಟ್ಟಿಯಲ್ಲಿ ಇವರ ಹೆಸರಿದೆ. ಶರತ್ ಬಚ್ಚೇಗೌಡ ಇವರು ಕೂಡ ಈ ಒಂದು ಪಟ್ಟಿಯಲ್ಲಿರುವಂಥದ್ದು. ಇನ್ನು JT ಪಾಟೀಲ್ ಇದ್ದಾರೆ. ಇವರು ಮಂತ್ರಿ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು B ಶಿವಣ್ಣ ಇರುವಂಥದ್ದು ಈ ಒಂದು ಲಿಸ್ಟ್ನಲ್ಲಿ. ಯಾರೆಲ್ಲ ಮಂತ್ರಿ ಆಗ್ತಾರೆ ಅಂತ ನೋಡೋದಾದ್ರೆ ಈ ಲಿಸ್ಟ್ನಲ್ಲಿ B ಶಿವಣ್ಣ ಇದ್ದಾರೆ. ಅನಿಲ್ ಚಿಕ್ಕಮಾದು HD ಕೋಟೆಯ ಶಾಸಕ. ಚಲುವರಾಯಸ್ವಾಮಿ ಇದ್ದಾರೆ, ನಾಗಮಂಗಲ ಕ್ಷೇತ್ರದ ಶಾಸಕ. ಇವರು ಸಚಿವರಾಗ್ತಾರೆ ಅಂದರೆ ಈ ಒಂದು ಪಟ್ಟಿಯಲ್ಲಿ ಇರುವಂಥದ್ದು ಸಾಧ್ಯತೆ ಇದೆ. ಇನ್ನು ವಿಜಯಾನಂದ ಕಾಶ್ಯಪ್ಪನವರಿದ್ದಾರೆ, ಮಂತ್ರಿ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಇವರು ಕೂಡ ಮಂತ್ರಿ ಆಗುವಂಥದ್ದು ಸಾಧ್ಯತೆ ಇದೆ. ಇನ್ನು C ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಕ್ಷೇತ್ರದ ಶಾಸಕ ಪುಟ್ಟರಂಗ ಶೆಟ್ಟಿ. ಸಲೀಂ ಅಹಮದ್ ಇದ್ದಾರೆ, ಪರಿಷತ್ ಸದಸ್ಯ. ಇವರು ಮಂತ್ರಿ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಮಧು ಬಂಗಾರಪ್ಪ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಸಚಿವರಾಗಿದ್ರು, ಈಗಲೂ ಕೂಡ ಸಚಿವರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. KM ಶಿವಲಿಂಗೇಗೌಡ ಇದ್ದಾರೆ, ಮಂಕಾಳ ವೈದ್ಯ, ಇವರೆಲ್ಲರೂ ಕೂಡ ಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ? DK ಶಿವಕುಮಾರ್ ಸಂಪುಟವನ್ನ ಸೇರೋದು ಯಾರು? ತುಂಬ ಪ್ರಶ್ನೆಗಳಿರುವಂಥದ್ದು. ಯಾಕಂದರೆ ಹೈಕಮಾಂಡ್ ಯಾರನ್ನ ಓಕೆ ಮಾಡುತ್ತೆ ಅನ್ನುವಂಥದ್ದೇ ತೀವ್ರ ಕುತೂಹಲಕಾರಿಯಾಗಿದೆ. ನೋಡಿ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಸೋಮವಾರ ಸಂಜೆ 5 ಗಂಟೆಗೆ ಸಚಿವರ ಪ್ರಮಾಣ ವಚನ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ವಿಧಾನಸೌಧದ ಗ್ಲಾಸ್ ಹೌಸ್ನಲ್ಲಿ ಪದಗ್ರಹಣ ಸಮಾರಂಭ ನಡೆಯುತ್ತಾ? 20 ಸಚಿವ ಸ್ಥಾನಗಳ ಪೈಕಿ 18 ಸ್ಥಾನಗಳನ್ನು ಭರ್ತಿ ಮಾಡುವಂತಹ ನಿರೀಕ್ಷೆ ಇದೆ. ಉಳಿದ 2 ಸ್ಥಾನವನ್ನ ಬಂಡೆದ್ದವರಿಗೆ ನೀಡಲು ತೀರ್ಮಾನವನ್ನ ಮಾಡಲಾಗಿರುವಂಥದ್ದು.
ಇನ್ನು ಸಂಪುಟ ವಿಸ್ತರಣೆಗೆ ಅನುಮತಿಯನ್ನು ಹೈಕಮಾಂಡ್ ನೀಡಿದೆ. ಆದರೆ ಸಚಿವರ ಪಟ್ಟಿ ಏನಿದೆ ಅದು ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿರುವಂಥದ್ದು. ಯಾರಿಗೆ ನೀಡುತ್ತಾ ಇದೆ ಸಚಿವ ಸ್ಥಾನ ಅನ್ನುವಂಥದ್ದು ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ, ಒಪ್ಪಿಗೆಯನ್ನ ನೀಡಿದೆ. ಸೋಮವಾರ ಸಂಜೆ 5 ಗಂಟೆಗೆ ಸಚಿವರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. ವಿಧಾನಸೌಧದ ಗ್ಲಾಸ್ ಹೌಸ್ನಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದೆ. 20 ಸಚಿವ ಸ್ಥಾನಗಳ ಪೈಕಿ 18 ಸ್ಥಾನಗಳನ್ನ ಭರ್ತಿ ಮಾಡುವಂತಹ ನಿರೀಕ್ಷೆ ಇದೆ. ಇನ್ನು ಉಳಿದ 2 ಸ್ಥಾನ ಯಾರು ಬಂಡೆ ಹೇಳ್ತಾರೆ ಅಂದರೆ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಯಾರು ಬಂಡೆ ಹೇಳ್ತಾರೆ ಅಂತವರಿಗೆ ನೀಡಲು ತೀರ್ಮಾನವನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ಅನುಮತಿಯನ್ನ ಹೈಕಮಾಂಡ್ ಏನೋ ನೀಡಿದೆ, ಆದರೆ ಸಚಿವರ ಪಟ್ಟಿ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಈ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ, ಯಾರಿಗೆ ಓಕೆ ಹೇಳ್ತಿದೆ ಹೈಕಮಾಂಡ್ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು.